ಮಹಾರಾಣಿ ಶಾಂತಲಾದೇವಿದ ರಹಸ್ಯ ಬಗ್ಗೆ ನಿಮ್ಗೆ ಗೊತ್ತಾ? ಸಾವಿರಾರು ವರ್ಷದಿಂದ ಹೊಯ್ಸಳ ರಾಜ್ಯದ ದರ್ಬಾರದಾಗ ಶಾಂತಲಾದೇವಿ ಅನ್ನೋ ಭರತನಾಟ್ಯಂ ಡ್ಯಾನ್ಸರ್ ತಮ್ಮ ಟ್ಯಾಲೆಂಟ್ ತೋರ್ಸಾಕ್ ಬಂದಿದ್ರು. ಅದನ್ ಕಂಡ ರಾಜ ವಿಷ್ಣುವರ್ಧನ್ ಅವ್ರ ಅಮ್ಮ ಅವ್ರಿಗೆ ತಮ್ಮ ಮನಿದ ಸೊಸಿ ಮಾಡ್ಕೋಬೇಕಂತೇಳಿ ವಿಚಾರ ಮಾಡಿದ್ರು. ಆದ್ರೆ ಶಾಂತಲಾದೇವಿಗ ಜೈನ್ ಜಾತಿ ಬಿಟ್ಟ ಬೇರೆ ಜಾತಿ ಕನ್ವರ್ಟ್ ಆಗೋದು ಇಷ್ಟ ಇರ್ಲಿಲ್ಲ. ಅವ್ರ ಮತ್ತು ಅವ್ರ ಬೆಸ್ಟ್ ಫ್ರೆಂಡ್ ಲಕ್ಷ್ಮಿ ಒಬ್ಬ ವ್ಯಕ್ತಿಗೆ ಮದ್ವೆ ಆಗ್ಬೇಕಂತೇಳಿ ಒಂದು ವಿಚಿತ್ರ ಇಚ್ಛೆ ಇಟ್ಕೊಂಡಿದ್ರು. ಇವೆರಡೂ ಇಚ್ಛೆ ಒಪ್ಕೊಂಡ ಲಕ್ಷ್ಮಿ ಮತ್ತು ಶಾಂತಲಾದೇವಿಗ ರಾಜ ವಿಷ್ಣುವರ್ಧನ್ ಅವ್ರಿಗೆ ಮದ್ವೆ ಮಾಡಿ ಕೊಟ್ರು. ಆದ್ರ ಪ್ರಾಬ್ಲಮ್ ಅವಾಗ ಶುರು ಆತ್ ನೋಡ್ರಿ. ಎಷ್ಟು ವರ್ಷ ಆದ್ರೂ ಶಾಂತಲಾದೇವಿಗ ಮಕ್ಕಳ ಆಗ್ಲಿಲ್ಲ. ಆದ್ರೆ ರಾಣಿ ಲಕ್ಷ್ಮಿ ಅವ್ರ ರಾಜ್ಯಕ್ಕ ವಾರಿಸ್ದಾರ ತಂದ್ಕೊಟ್ಟಿದ್ರು. ಅದಕ್ಕೆ ಅವ್ರ ಮನಿ ಒಳಗ ಗೌರವ ಬಹಳ ಜಾಸ್ತಿ ಇತ್ತು. ಇದನ್ ಕಂಡ ಶಾಂತಲಾದೇವಿ ಕೊರಗಿ ಒಂದಿನ ಶಿವಗಂಗಾ ಪರ್ವತ ಹತ್ತಿ ಅಲ್ಲಿಂತ್ರ ಜಿಗಿದು ಬಿಟ್ರು. ಅವಾಗ್ಲಿಂತ್ರ ನೋಡ್ರಿ, ಶಿವಗಂಗಾ ಪರ್ವತದ ಆ ಪಾಯಿಂಟಿಗ ಶಾಂತಲಾ ಡ್ರಾಪ್ ಪಾಯಿಂಟ್ ಅಂತಾರ. ಸ್ವಲ್ಪ ಮಂದಿಗ ಆ ಪ್ಲೇಸ್ ನಿಂತ್ರ ವಿಚಿತ್ರ ಶಬ್ದ ಕೇಳಿಸೈತಂತ. ಕೆಲವೊಬ್ರು ಇದು ಕ್ಲೇಮ್ ಮಾಡ್ತಾರ, ಅಲ್ಲಿ ಪ್ರತಿ ರಾತ್ರಿ ಶಾಂತಲಾದೇವಿ ಅವ್ರು ಕೇಳಿಸ್ತೈತಂತ. ನಿಮ್ಗೂ ಯಾವಾಗಾರ ಇಂಥ ಎಕ್ಸ್ಪೀರಿಯನ್ಸ್ ಆಗಿದ್ರ ಅದನ್ನ ಕಾಮೆಂಟ್ ಸೆಕ್ಷನ್ದಾಗ ಶೇರ್ ಮಾಡ್ರಿ. ಮತ್ ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈ.